ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ ಸೆಕ್ಷನ್ನಲ್ಲಿ ಒಬ್ಬರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಸ್ವಲ್ಪ ಕಾರ್ಡ್ಸ್ ನೋಡೋಣ. ಮೊದಲು ಗೋಯಿಂಗ್ ವಿತ್ ದಿ ಫ್ಲೋ, ಮತ್ತೊಂದು ಟ್ರಾನ್ಸ್ಫಾರ್ಮೇಷನ್, ಇಲ್ಲೊಂದು ಪಾಸ್ಟ್ ಲೈಫ್ಸ್ ಬರ್ತದೆ, ಹಾಗೆ ಲೆಟ್ಟಿಂಗ್ ಗೋ, ಇಲ್ಲೊಂದು ಸೈಲೆನ್ಸ್ ಹಾಗೆ ಬರ್ತಾ ಇದೆ. ಇಬ್ರು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ರೀಸೆಂಟ್ ಆಗಿ ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿರಬಹುದು. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮನಸ್ಸಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ, ನಿಮ್ಮ ನೆನಪುಗಳಿವೆ, ಹಾಗೆ ನೆಗೆಟಿವ್ ಫೀಲಿಂಗ್ಸೂ ಇದೆ. ಮತ್ತೆ ನಾವಿಬ್ರು ಕನೆಕ್ಟ್ ಆಗ್ತೀವಾ ಇಲ್ವಾ ಅನ್ನೋ ಅನುಮಾನಗಳು ಕಾಣ್ತಾ ಇದೆ. ನಿಮ್ಮ ಜೊತೆ ಇದ್ದ ಹಳೆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ತುಂಬಾ ದಿನದ ಫ್ರೆಂಡ್ಶಿಪ್ ಇದೆ ಇಲ್ಲಿ. ಇಬ್ರಿಗೂ ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಆದ್ರೆ ಮಧ್ಯೆ ಇಬ್ರಿಗೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರೋದ್ರಿಂದ ಇಬ್ರು ಸೈಲೆಂಟ್ ಆಗಿದ್ದೀರಾ. ಆದ್ರೆ ಇವತ್ತಿನ ದಿವಸ ನಿಮ್ಮ ನೆನಪಾಗ್ತಾ ಇದೆ. ಅವ್ರಿಗೆ ಮನಸ್ಸು ಏನೋ ಪರಿವರ್ತನೆ ಆಗ್ತಾ ಇದೆ ಅನ್ನೋದಿದೆ. ಇಬ್ರಲ್ಲೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಯಾವುದೋ ಅನ್ಫಿನಿಶ್ಡ್ ಫೀಲಿಂಗ್ಸ್ ಇದೆ. ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಅಥವಾ ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಕಾಣ್ತಾ ಇದೆ ನಿಮ್ಗೆ. ಅಥವಾ ಅವರೊಂದು ಇಂಟ್ರೋವರ್ಟ್ ಪರ್ಸನ್ ಆಗಿರಬಹುದು, ಹೆಚ್ಚು ಮಾತಾಡ್ತಾ ಇಲ್ಲದೆ ಇರಬಹುದು, ಸೈಲೆಂಟ್ ಪರ್ಸನ್ ಆಗಿರಬಹುದು. ಅವ್ರ ಮನಸ್ಸಿನ ಭಾವನೆಗಳನ್ನ ಏನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅನ್ನೋದು ಇದೆ. ಹಾಗಾಗಿ ನಿಮ್ಗೆ ಇಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಮುಂದೆ ಏನ್ ಮಾಡೋದು ಅನ್ನೋದಿದೆ. ಯಾಕೆಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಇದನ್ನ ಮುಂದುವರ್ಸೋಕ್ಕೂ ನಿಮ್ಗೆ ಇಷ್ಟ ಇಲ್ಲ. ನಿಮ್ ಮನಸ್ಸಲ್ಲೂ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದಾ ಅನ್ನೋ ಪ್ರಶ್ನೆ ಇದೆ. ನಿಮ್ಮಿಂದ ದೂರ ಆಗಿದರೆ ಸರಿ, ಈಗ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನ ದೂರ ಮಾಡ್ಕೊಂಡಿರೋ ಬೇಜಾರಿದೆ. ಯಾವಾಗ್ಲೂ ನೀವು ಅವ್ರ ಜೊತೆ ಹೆಚ್ಚು ಮಾತಾಡ್ತಾ ಇದ್ರಿ, ಹೆಚ್ಚು ಕನೆಕ್ಟ್ ಆಗಿರ್ತಾ ಇದ್ರಿ. ಈಗ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದಿದೆ ಅವ್ರಿಗೆ. ಅವ್ರಂತ ಎಕ್ಸ್ಪ್ರೆಸಿವ್ ಆಗಿಲ್ದಿದ್ರು ನಿಮ್ಮ ಎಲ್ಲ ಮಾತುಗಳನ್ನ ಕೇಳಿಸ್ಕೊತಾ ಇದ್ರು. ತಾಳ್ಮೆ ಇತ್ತು, ಅದು ನಿಮ್ಗೆ ಇಷ್ಟ ಆಗ್ತಾ ಇತ್ತು. ಗಂಟೆಗಟ್ಲೆ ಮಾತಾಡ್ತಾ ಇದ್ರಿ ನೀವು. ಆದ್ರೆ ಈಗ ಇಬ್ರು ಒಬ್ರಿಗೊಬ್ರಿಗೆ ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ. ಇಲ್ಲಿ ನಿಮ್ಗೂ ಬಿಟ್ಕೊಡೋಕೆ ಕಷ್ಟ ಆಗ್ತಾ ಇದೆ. ಅವರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ಇಂದ ಏನ್ ರೀಡಿಂಗ್ ಬರುತ್ತೆ ಕೇಳೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಒಂದಿನ ಎಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಅವ್ರ ಮನಸ್ಸಲ್ಲಿ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ದೂರ ಆಗುತ್ತೆ ಅನ್ನೋ ಪಾಸಿಟಿವ್ ಬೆಳಕು ಮನಸ್ಸಲ್ಲಿದೆ. ಒಬ್ಬರೇ ಕೂತು ಮ್ಯೂಸಿಕ್ ಕೇಳಬೇಕು ಅಂತ ಅನ್ಸುತ್ತೆ. ಆ ಹಾಡುಗಳಲ್ಲಿ ನಿಮ್ಮ ನೆನಪಿದೆ. ನಿಮ್ಮನ್ನ ವಿಷುವಲೈಸ್ ಮಾಡ್ಕೋತಾರೆ. ನೀನು ನನ್ನನ್ನ ಮರ್ತಿರಬಹುದು, ಆದ್ರೆ ನನ್ಗೆ ನಿನ್ನನ್ನ ಮರೆಯೋಕ್ ಆಗ್ತಾ ಇಲ್ಲ. ಎಲ್ಲ ಶೂನ್ಯ ಅನ್ನಿಸ್ತಾ ಇದೆ. ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ನೀವು ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ರಿ. ಇಬ್ರು ಆಗಾಗ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ತಾ ಇದ್ದಿದ್ದು ನೆನಪಾಗ್ತಾ ಇದೆ. ಮುಖದಲ್ಲಿ ನಗು ಬರುತ್ತೆ. ಈಗ್ಲೂ ನಿಮ್ಗೆ ಏನೇನೋ ಹೇಳ್ಬೇಕು ಅನ್ಸುತ್ತೆ. ನಿಮ್ ಸಜೆಷನ್ ಕೇಳಬೇಕು ಅನ್ಸುತ್ತೆ. ಈಗ ನೀವು ಜೊತೆಯಲ್ಲಿ ಇಲ್ಲದೆ ಇರೋದು ಫೀಲ್ ಆಗ್ತಾ ಇದೆ. ಒಬ್ರೇ ಇದ್ದಾಗ ಅಂತ ಅಲ್ಲ, ಎಲ್ಲಿ ಹೋದ್ರೂ ನಿಮ್ ನೆನಪಾಗುತ್ತೆ. ಆ ನಿಮ್ಮ ನಗುಮುಖ, ನಿಮ್ಮ ಮಾತುಗಳು ನೆನಪಾಗ್ತಾ ಇರುತ್ತೆ. ಹಾಗೆ ಲಾಸ್ಟ್ ಫೀಲ್ ಆಗ್ತಾ ಇದೆ. ಆತ್ಮವಿಶ್ವಾಸನೂ ಕಳೆದು ಹೋಗಿದೆ. ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ಭಾವನೆ ಕಾಣ್ತಾ ಇದೆ. ಮತ್ತೆ ಯಾವಾಗ ನಿಮ್ ಜೊತೆ ಕನೆಕ್ಟ್ ಆಗ್ತೀನಿ ಅನ್ನಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ಮನ್ನ ಹುಡ್ಕೋದಿದೆ. ನಿಮ್ ನೆನಪು ಪ್ರತಿ ಕ್ಷಣನೂ ಬರ್ತಾ ಇದೆ. ಜೀವನದ ಬಗ್ಗೆ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ನಿಮ್ ಬಗ್ಗೆ ಯೋಚನೆ ಮಾಡೋದು ಬಿಡೋಕ್ಕೂ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ನಿಮ್ ಫ್ರೆಂಡ್ಶಿಪ್ ನಿಂತು ಹೋಗಿದೆ. ಅದಕ್ಕೋಸ್ಕರ ತನ್ನ ಮೇಲೆ ತನಗೆ ಸಿಟ್ಟು ಬರ್ತಾ ಇದೆ. ನಿಮ್ಮ ಬಗ್ಗೆ ನಿಮ್ಮ ಸ್ನೇಹಿತರ ಹತ್ರ ವಿಚಾರಿಸೋದು, ಕೆಲವು ವಿಷಯ ಕಲೆಕ್ಟ್ ಮಾಡೋದಿದೆ. ಇಲ್ಲಿ ಕೆಲವರು ಬೇರೆ ಊರಲ್ಲಿ ಇರಬಹುದು, ನಿಮ್ದೇ ಬೇರೆ ಪ್ರಪಂಚ ಇರಬಹುದು. ಇಲ್ಲಿ ಇಬ್ರು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆದ್ರಿಂದ ಫ್ಯೂಚರ್ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ಫೋಕಸ್ ಮಾಡ್ಕೋಬೇಕು ಅನ್ನೋದಿದೆ. ಇದೊಂದು ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಆದ್ರೂ
ಬ್ಯೂಟಿಫುಲ್ ಕನೆಕ್ಷನ್ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಕಳೆದ ಸಮಯ ಪ್ರೆಷಸ್ ಅನ್ನಿಸ್ತಾ ಇದೆ ಅವ್ರಿಗೆ. ನೀವೊಂದು ಐಡಿಯಲ್ ಪಾರ್ಟ್ನರ್ ಅನ್ನೋದಿದೆ. ನಿಮ್ಮ ಎನರ್ಜಿ, ನಿಮ್ಮ ನೆನಪು ಅವ್ರಿಗೆ ಇನ್ಸ್ಪಿರೇಷನ್ ಕೊಡುತ್ತೆ. ಏನೋ ಸಂತೋಷ ಅಂತ ಅನಿಸುತ್ತೆ. ಹಾಗೆ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅನಿಸುತ್ತೆ. ಆದರೆ ಡೆಸ್ಟಿನಿನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದ್ರಿಂದ ಇದು ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಓವರ್ ಥಿಂಕಿಂಗ್ ಇದೆ, ಆದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋತಾರೆ ಅನ್ನೋದಿದೆ. ನೀವು ಅವ್ರಿಗೆ ಕೇರ್ ಮಾಡೋದು, ಗಂಟೆಗಟ್ಟಲೆ ಮಾತಾಡೋದು ಇಷ್ಟ ಆಗುತ್ತೆ. ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನೀವು ಅವ್ರ ಹತ್ರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತೀರಾ. ಒಂಥರ ಕ್ಲೀನ್ ಹಾರ್ಟೆಡ್ ಪರ್ಸನ್ ನೀವು. ಆದರೆ ಇವ್ರು ಹಾಗಲ್ಲ, ಪ್ರಾಕ್ಟಿಕಲ್. ಎಷ್ಟೋ ಅಷ್ಟು ಮಾತು. ನೀವು ಇಷ್ಟ ಇದ್ರೂ ಏನು ಹೇಳ್ಕೋತಾ ಇಲ್ಲ. ಇದರಿಂದನೇ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅನ್ನಿಸ್ತಾ ಇದೆ. ಕೆಲವರು ಹಾಗೆ ಕೋಕೋನಟ್ ಥರ ಒಳಗೆ ಸಾಫ್ಟ್ ಆಗಿದ್ರು ಮೇಲೆ ಹಾರ್ಡ್ ಆಗಿರ್ತಾರೆ. ಅವರಿಂದ ಭಾವನೆಗಳನ್ನ ಆಚೆ ಬರ್ಸೋದು ಸ್ವಲ್ಪ ಕಷ್ಟನೇ. ಆದರೆ ಅವ್ರ ಮಾತುಗಳಲ್ಲಿ, ಅವ್ರ ಸ್ವಭಾವದಲ್ಲಿ ನಿಮಗೆ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅವ್ರ ಮಾತಲ್ಲಿ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ನೀವು ಸ್ವಲ್ಪ ದಿನ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ತಡ ಆಗಿದ್ರೆ ಯಾವಾಗಲೂ ನಿಮ್ಮನ್ನು ವಿಚಾರಿಸ್ಕೊತಾ ಇದ್ರು, ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ಆದರೆ ಅವ್ರ ಮನಸ್ಸಿನ ಒಳಗೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದು ನಿಮಗೆ ಕಷ್ಟ ಆಗ್ತಾ ಇತ್ತು. ಇದರಿಂದನೇ ನಿಮ್ಮಲ್ಲಿ ಆಗಾಗ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇತ್ತು. ತುಂಬ ಫ್ರಸ್ಟ್ರೇಟ್ ಆಗ್ತಾ ಇದ್ರಿ ನೀವು. ಆದ್ರೂ ಅವರು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಏನು ಹೇಳ್ತಾ ಇರಲಿಲ್ಲ. ಈಗೇನೋ ಇಬ್ರು ಸೈಲೆಂಟ್ ಆಗಿದ್ದೀರಾ. ಆದರೆ ನಿಮ್ಮ ನೆನಪಾಗ್ತಾ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಇಲ್ಲಿ ಕೆಲವು ಮೆಸೇಜ್ಗಳನ್ನ ನೋಡೋಣ ಏನು ಬರುತ್ತೆ. ಅನ್ಸ್ಯಾಟಿಸ್ಫೈಡ್, ಇಲ್ಲೊಂದು ಅನ್ವರ್ದಿ, ಇಲ್ಲೊಂದು ಕಮಿಟ್ಮೆಂಟ್. ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋ ಆಸೆ ಇದೆ, ಆದರೆ ಏನೂ ಹೇಳ್ತಾ ಇಲ್ಲ. ಇಲ್ಲೇನಿದೆ ಅನ್ಸ್ಯಾಟಿಸ್ಫೈಡ್. ಐ ವಾಸಂಟ್ ಹ್ಯಾಪಿ ದ ವೇ ಥಿಂಗ್ಸ್ ವರ್ ಗೋಯಿಂಗ್. ಅವ್ರು ನಿಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ರು, ಏನೋ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಈ ಕನೆಕ್ಷನ್ನಲ್ಲಿ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್ ಅಂತ ಹೇಳ್ತಾ ಇದ್ದಾರೆ. ನೀವು ಮನಸ್ಸು ಬಿಚ್ಚಿ ಅವ್ರ ಜೊತೆ ಮಾತಾಡ್ಕೋತಾ ಇದ್ರಿ, ಯಾವುದನ್ನೂ ಹೈಡ್ ಮಾಡ್ತಾ ಇರಲಿಲ್ಲ. ನನಗಿಂತ ನೀನೇ ವಾಸಿ, ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡಿದ್ಯಾ, ಆದರೆ ನನಗೇನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಏನೋ ತಡೆ ಹಿಡಿತಾ ಇದೆ. ಅದರ ಹಿಂದೆ ಏನೋ ಕಾರಣಗಳೂ ಇರಬಹುದು. ಆದರೆ ಇದು ಮುಂದೆ ಸರಿಯಾಗುತ್ತಾ? ಏಂಜಲ್ಸ್ನ ಕೇಳೋಣ ಏನು ಮೆಸೇಜ್ ಬರುತ್ತೆ ಅಂತ. ಇಲ್ಲೊಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಬರ್ತಾ ಇದೆ. ಪೇ ಅಟೆನ್ಷನ್ ಟು ದಿ ರೆಡ್ ಫ್ಲಾಗ್ಸ್ ಅನ್ನೋದಿದೆ. ಗೈಡೆನ್ಸ್ ಇದೆ ನಿಮಗೆ. ಮುಂದೆ ನೀವಿಬ್ರು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡ್ತೀರಾ. ಹಾನೆಸ್ಟ್ಲಿ ಡಿಸ್ಕಸ್ ಯುವರ್ ಫೀಲಿಂಗ್ಸ್ ವಿತ್ ಈಚ್ ಅದರ್ ಅನ್ನೋದು ಬರ್ತಾ ಇದೆ. ಇವತ್ತಿನ ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಹಾನೆಸ್ಟ್ ಆಗಿ ನಿಮ್ಮ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾರೆ ಅನ್ನೋದಿದೆ. ಆದರೆ ಕೆಲವು ನೆಗೆಟಿವಿಟಿ ಬಗ್ಗೆ ಹುಷಾರಾಗಿರಿ ಅನ್ನೋ ಅಡ್ವೈಸ್ ಬರ್ತಾ ಇದೆ ನಿಮಗೆ ಏಂಜಲ್ಸಿಂದ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.